ನಮ್ ದೇಶ ಅಮೆರಿಕಾಗೆ ಏನೇ ಸೆಲ್ ಮಾಡಿದ್ರು ಕೂಡ ಅದಕ್ಕೆ ಟ್ಯಾಕ್ಸ್ ನ ಪೇ ಮಾಡಬೇಕು. ಆದ್ರೆ ಅಮೆರಿಕ ನಮ್ಗೆ ಏನೇ ಸೆಲ್ ಮಾಡಿದ್ರು ಕೂಡ ಅದಕ್ಕೆ ಒಂದೇ ₹1 ಟ್ಯಾಕ್ಸ್ ನ ಕೂಡ ಪೇ ಮಾಡಲ್ಲ. ಇದಕ್ಕೆ ಕಾರಣ WTO ನ ಒಂದು ರೂಲ್. 1988ರಲ್ಲಿ WTO ಅಂದ್ರೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಇಂಟರ್ನೆಟ್ ಯೂಸೇಜ್ ನ ಜಾಸ್ತಿ ಮಾಡಬೇಕು ಅಂತ ಒಂದು ರೂಲ್ ನ ತಗೊಂಡ್ಬರುತ್ತೆ. ಅದೇನಂದ್ರೆ 2 ವರ್ಷದವರೆಗೂ ಇಂಟರ್ನೆಟ್ ಮೇಲೆ ಯಾವುದೇ ರೀತಿ ಟ್ಯಾಕ್ಸ್ ಹಾಕಂಗಿಲ್ಲ ಅಂತ. ಆ 2 ವರ್ಷದ ರೂಲ್ ಎಕ್ಸ್ಪ್ಯಾಂಡ್ ಆಗಿ ಇವತ್ತು 28 ವರ್ಷ ಆದ್ರೂ ಕೂಡ ಅದು ಯಾವುದೇ ರೀತಿ ಚೇಂಜಸ್ ಆಗಿಲ್ಲ. ನಾವ್ ಯೂಸ್ ಮಾಡೋಂತ ಮೆಜಾರಿಟಿ ಪ್ಲಾಟ್ಫಾರ್ಮ್ಸ್ ಆಗಿರೋ ಅಮೆಜಾನ್, ಗೂಗಲ್, ನೆಟ್ಫ್ಲಿಕ್ಸ್ ಈ ಎಲ್ಲಾ ಕಂಪನಿಗಳು ಕೂಡ US ಬೇಸ್ಡ್ ಆಗಿರೋದ್ರಿಂದ ಇದ್ರ ಮೇಲೆ ನಾವ್ ಯಾವುದೇ ರೀತಿ ತಾರೀಫ್ ನ ಹಾಕಕ್ಕಾಗಲ್ಲ. ಇದರಿಂದ ನಮ್ಮ ಇಂಡಿಯನ್ ಗವರ್ಮೆಂಟ್ ನ ಟ್ಯಾಕ್ಸ್ ರೆವೆನ್ಯೂ ಮೇಲೆ ತುಂಬಾ ಹೊಡೆತ ಬೀಳ್ತಿದೆ. ಅದಕ್ಕೋಸ್ಕರ ಇಂಡಿಯಾ ಮತ್ತೆ ಬ್ರೆಜಿಲ್ ಇಂಟರ್ನೆಟ್ ಮೇಲೆ ಟ್ಯಾಕ್ಸ್ ಹಾಕಿ ಅಂತ WTO ಗೆ ಫೋರ್ಸ್ ಮಾಡ್ತಿದಾವೆ. ಈಗ ಏನಾದ್ರೂ ಟ್ಯಾಕ್ಸ್ ಹಾಕಿದ್ರೆ ನಮ್ ಗವರ್ಮೆಂಟ್ ಗೆ ಟ್ಯಾಕ್ಸ್ ರೆವೆನ್ಯೂ ಜಾಸ್ತಿ ಆಗುತ್ತೆ ನಿಜ, ಆದ್ರೆ ಇದು ನಮ್ಮಂತ ನಿಮ್ಮಂತ ಸಾಮಾನ್ಯ ಜನರಿಗೂ ಹೊಡೆತ ಬೀಳುತ್ತೆ. ಅದ್ರ ಜೊತೆಗೆ ನಮ್ ದೇಶದಲ್ಲಿ ಕೆಲಸ ಮಾಡೋ ಎಷ್ಟೋ ಇಂಜಿನಿಯರ್ಸ್ ಗಳ ಮೇಲೆ ಕೂಡ ಹೊಡೆತ ಬೀಳುತ್ತೆ. ಇವಾಗ ಇಂಡಿಯಾ ಏನಾದ್ರೂ ಈ ಮೆಜಾರಿಟಿ ಪ್ಲಾಟ್ಫಾರ್ಮ್ ಗಳ ಮೇಲೆ ಟ್ಯಾಕ್ಸ್ ನ ಹಾಕ್ತು ಅಂದ್ರೆ US ಏನ್ ಮಾಡುತ್ತೆ ಹೇಳಿ, ನಮ್ಮ ಬ್ಯಾಕ್ ಬೋನ್ ಆಗಿರೋ IT ಸರ್ವಿಸ್ ಮೇಲೆ ತಾರೀಫ್ ನ ಅನೌನ್ಸ್ ಮಾಡಬಹುದು. ಇದರಿಂದ ನಮಗೂ ಪ್ರಾಬ್ಲಮ್, ಗವರ್ಮೆಂಟ್ಗೂ ಪ್ರಾಬ್ಲಮ್. ಹಾಗಾದ್ರೆ ಇವಾಗ ನೀವ್ ಹೇಳಿ, ಈ ರೀತಿ ಟ್ಯಾಕ್ಸ್ ಹಾಕೋದು ನಮ್ಮ ಎಕಾನಮಿಗೆ ಒಳ್ಳೇದಾ ಅಥವಾ ಕೆಟ್ಟದ್ದಾ ಅಂತ?